ನನಗದೆಲ್ಲ ಬೇಡ ಅಮ್ಮ, ನನಗೆ ಅವ್ರು ಬೇಡ, ನನಗೆ ನೀವೇ ಬೇಕು, ನೀವೇ ನನ್ನ ಅಪ್ಪ ಅಮ್ಮ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಬಂಗಾರಿ ನೋಡು, ನೀನು ನಮ್ಮ ಜೊತೆನೇ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಈಗ ನಾವೇನು ಮಾಡೋಕ್ಕಾಗ್ತಿಲ್ಲ ಪುಟ್ಟಿ, ಪರಿಸ್ಥಿತಿ ನಮ್ಮ ಕೈ ಮೀರೋಗಿದೆ. ಪ್ಲೀಸ್ ನಮ್ಮಿಬ್ಬರನ್ನ ಕ್ಷಮಿಸ್ಬೇಡ. ಅವ್ರು ಕಳ್ಸಿದ ತಕ್ಷಣ ನೀವು ಕಳ್ಸ್ಕೊಟ್ಬಿಡ್ಬೇಕಾ? ನೀವು ಹೇಳಿದ್ರೆ ಅಲ್ವಾ ಮಕ್ಳಿಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡಬಾರ್ದು ಅಂತ. ಈಗ ನೀವೇ ಈ ಥರ ಮಾಡ್ತಾ ಇದ್ದೀರಾ. ಹೇಳಿ ಪಪ್ಪ ಪ್ಲೀಸ್, ಯಾಕೆ ಮಾತಾಡ್ತಾ ಇಲ್ಲ? ಮಿಂಚು ಹೋದ್ಮೇಲೆ ನಾನು ಒಬ್ಬನೇ ಇರಬೇಕು. ನಾನು ಯಾರ ಜೊತೆ ಆಟಾಡ್ಲಿ, ಯಾರ ಜೊತೆ ಕಿತ್ತಾಡ್ಲಿ? ನೀವು ಅಲ್ಬೇಡಿ ಪಪ್ಪ, ನಾನು ಹೋಗ್ತೀನಿ. ಪಪ್ಪ ಹತ್ರ ಒಂದು ವಿಷಯ ಹೇಳ್ತೀನಿ, ನಾನು ಹೋದ್ರೆ ನಾನು ಮರಿಬೇಡಿ ಪಪ್ಪ. ಇಲ್ಲ ಪುಟ, ನೋಡು ನೀನು ಹಾಗೆಲ್ಲ ಮಾತಾಡ್ಬೇಡ. ನೋಡು, ನಾನು ಜಗತ್ತಲ್ಲಿ ಏನು ಮರೆತು ನಿನ್ನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಪುಟ್ಟೆ. ನಾವುಗಳು ನಿನ್ನ ಜೊತೆ ಇಲ್ಲದೆ ಇರ್ಬೋದು, ಆದರೆ ನೀನು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತೀಯ. ನಿನ್ನ ಬಗ್ಗೆ ಪ್ರೀತಿ ಕಾಳಜಿ ಯಾವಾಗಲೂ ಹಾಗೆ ಇರುತ್ತೆ. ನಿನಗೆ ನಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು, ಅಥವಾ ನಮ್ಮನ್ನು ನೋಡಬೇಕು ಅಂತ ಅನ್ಸಿದ್ರೆ ಹೇಳು, ನಾವೇ ಇಲ್ಲಿಗೆ ಬರ್ತೀವಿ. ಹಾಂ ಸರಿ ಪಪ್ಪ. ಹೋಗೋಣ ಹೋಗೋಣ ಪಪ್ಪ. ಬಾ. ಸೊ ನೀವು ನನ್ನನ್ನು ಆಂಟಿ ಅಂತ ಕರಿಬೋದು. ಮ್ಯಾಮ್, ನೀವು ನೋಡಕ್ಕೆ ಆಂಟಿ ಥರ ಕಾಣಿಸ್ತಾ ಇಲ್ಲ. ಅಮ್ಮ, ಮಿಂಚು ಪುಟ, ಕಂದ, ಪಪ್ಪ ಇನ್ನೊಂದ್ಸತಿ ಯೋಚನೆ ಮಾಡಿ ಪಪ್ಪ. ಇವತ್ತು ನಾನು ಹೋದ್ರೆ ಇನ್ಯಾವತ್ತೂ ನಾನು ರಿಟರ್ನ್ ಬರಲ್ಲ. ಪಪ್ಪ ನಾನು ಕಳ್ಸ್ಕೊಡ್ಬೇಡಿ ಪಪ್ಪ, ಪ್ಲೀಸ್ ಪಪ್ಪ. ಪಾರ್ಥ, ನೋಡಿ, ನನ್ನ ಮಗಳ ಭವಿಷ್ಯಕ್ಕೆ ಅಂತ ಸ್ವಲ್ಪ ತಯಾರಿ ಮಾಡಿಕೊಂಡಿದ್ದೆ. ಇದರಲ್ಲಿ ಸ್ವಲ್ಪ ಹಣ ಇದೆ. ಇದು ಆಸ್ತಿ ಮತ್ತು ಮನೆ ಪತ್ರ ತಗೊಳ್ಳಿ. ಸರ್, ಆದರೂ ಇದೆಲ್ಲ ಯಾಕೆ ಬೇಕಿತ್ತು ಸರ್? ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇವಳ ಜೀವನಕ್ಕೆ ಯಾವುದೇ ಕಷ್ಟ ಆಗಬಾರ್ದು. ಇವಳ ಹೆಸರಿನಲ್ಲಿ ಒಂದು FD ಮಾಡಿದ್ದೀನಿ. ಒಂದು ಮನೆ ಕೂಡ ಇದೆ, ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಅದರಲ್ಲಿದೆ.
ಸರ್ ನಾವು ಇದಕ್ಕೆಲ್ಲ ಯೋಗ್ಯರಲ್ಲ ಅನಿಸುತ್ತೆ ಸರ್. ಇದು ಅವಳು ಚೆನ್ನಾಗಿರಲಿ ಅಂತಷ್ಟೇ, ಇನ್ನೇನಿಲ್ಲ. ನಾವು ಚೆನ್ನಾಗಿ ನೋಡ್ಕೋತೀವಿ, ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀವಿ. ಇವ್ ಜೋಪಾನ ಯಾವುದನ್ನು ಬಾಯ್ಬಿಟ್ಟು ಕೇಳಲ್ಲ, ಜಾಸ್ತಿ ಮಾತಾಡಲ್ಲ. ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಇವಳಿಗೆ. ಹಾಗಂತ ಜಾಸ್ತಿ ಕೊಡೋಕೆ ಹೋಗ್ಬಿಡಿ, ಬೇಗ ಶೀತ ಆಗ್ಬಿಡುತ್ತೆ. ನಾವು ನಮ್ಮ ಮಗಳನ್ನ ಕಳಿಸ್ಕೊಡ್ತಿಲ್ಲ, ನಮ್ಮ ಜೀವನ. ಪ್ಲೀಸ್ ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಿಮ್ಗೆ ಏನೇ ಬೇಕಾದರೂ ಯಾವುದೇ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಿ ಸರ್. ಇವಳು ಈ ಮನೇಲಿ ಇದ್ದ ಮಗುವಲ್ಲ, ಮುಂಚಿಂದನೂ ನಾವು ಅವಳನ್ನ ಯಾವತ್ತೂ ಹಾಗೆ ನೋಡಿಲ್ಲ. ಇವಳು ನಮ್ಮ ಮಗಳು. ಅಯ್ಯೋ ದೇವ್ರೆ, ಆ ಕಿರಾತಕ ತಾನು ಅಂದ್ಕೊಂಡಿದ್ದನ್ನು ಮಾಡೇ ಬಿಡ್ತಾನೆ. ಮಿಂಚಿನ ಗೌತಮ್ ಭೂಮಿಗಿಂತ ದೂರ ಮಾಡ್ತಾನೆ. ದೇವ್ರೆ, ನೀನು ಕಣ್ಮುಚ್ಕೊಂಡು ಸುಮ್ಮನಿದೆಯಲ್ಲೋ. ದೇವ್ರೆ, ನನಗೆ ಶಕ್ತಿ ಕೊಡು. ಈ ನರಕದಿಂದ ಪಾರಾಗಿ ಗೌತಮ್ಗೆ ಈ ವಿಷಯ ತಿಳಿಸ್ಲೇಬೇಕು. ಏನು ಮಾಡೋಣ? ಸಿರಿತನವೆಂದು ಶಾಶ್ವತವಲ್ಲ, ರಾಜಕುಮಾರಿ ದೇವತೆಯಲ್ಲ.